ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಯಾವುದೋ ಹಾಲಿವುಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲ. ಫೆಬ್ರವರಿ 2026ರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಸಂಸತ್ತಿಗೆ ಕೊಟ್ಟ ಗ್ರ್ಯಾಂಡ್ ಎಂಟ್ರಿ. ಅಲ್ಲಿ ಮೋದಿ ಅಂತ ಕೂಗಿದ್ದು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದದ್ದು ನೋಡಿದರೆ ಅದು ಇಸ್ರೇಲ್ ಸಂಸತ್ತಿನಂತ ಇರಲಿಲ್ಲ. ಬದಲಾಗಿ ದೆಹಲಿಯ BJP ಹೆಡ್ ಕ್ವಾರ್ಟರ್ಸ್ನಲ್ಲಿ ನಡೀತಾ ಇರುವ ಯಾವುದೋ ಕಾರ್ಯಕರ್ತರ ಮೀಟಿಂಗ್ ಥರ ಇತ್ತಲ್ವ. ಮೋದಿ ಅವರಿಗೆ ಪ್ರತಿಷ್ಠಿತ ಸ್ಪೀಕರ್ ಆಫ್ ದಿ ನೆಸೆಟ್ ಮೆಡಲ್ ಕೂಡ ಕೊಟ್ಟು ಕಳಿಸಿದ್ರು. ಈ ದೃಶ್ಯಗಳನ್ನು ನೋಡಿ ನಮ್ಮ ನ್ಯೂಸ್ ಚಾನಲ್ಗಳು ವಾವಾ, ಜಾಗತಿಕ ಮಟ್ಟದಲ್ಲಿ ನಮ್ಮ ವಿಶ್ವಗುರುವಿನ ಹವಾ ನೋಡಿ ಅಂತ ಬೊಬ್ಬೆ ಹಾಕಿದ್ವು. ಆದರೆ ಈ ಭೇಟಿಯ ಅಸಲಿ ಕರಾಳ ಸತ್ಯದ ಹಿಂದಿರೋದು, ಈ ಫೋಟೋಶೂಟ್ಗಳು, ಬಿಗಿದಪ್ಪುವ ದೃಶ್ಯಗಳ ಹಿಂದಿರೋದು ಸ್ನೇಹ ಅಲ್ಲ ಸ್ನೇಹಿತರೆ, $1 ಬಿಲಿಯನ್ ರಕ್ತದ ವ್ಯಾಪಾರ. ನಾವೆಲ್ಲರೂ ಈ ಮಾಸ್ಟರ್ ಸ್ಟ್ರೋಕ್ ಭೇಟಿಯನ್ನು ಕೊಂಡಾಡುವ ಮೊದಲು ಆ ಕಡೆ ನಿಂತು ನಗ್ತಾ ಇರುವ ಬೆಂಜಮಿನ್ ನೇತನ್ಯಾಹು ಅಲಿಯಾಸ್ ಬಿಬಿಯ ಅಸಲಿ ಯೋಗ್ಯತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನವೆಂಬರ್ 2024ರಲ್ಲಿ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಈ ಮನುಷ್ಯನ ವಿರುದ್ಧ ಯುದ್ಧ ಅಪರಾಧಗಳು ಮತ್ತು ಮಾನವೀಯತೆ ವಿರುದ್ಧದ ಅಪರಾಧಗಳಿಗಾಗಿ ಅಧಿಕೃತವಾಗಿ ಬಂಧನ ವಾರೆಂಟನ್ನು ಜಾರಿ ಮಾಡಿದೆ. ಅಂದರೆ ICC ಸದಸ್ಯತ್ವ ಹೊಂದಿರುವ 124 ದೇಶಗಳಿಗೆ ಈತ ಕಾಲಿಡುವಂತಿಲ್ಲ. ಕಾಲಿಟ್ರೆ ಜೈಲು ಪಾಲಾಗೋದು ಗ್ಯಾರಂಟಿ. ಯಾಕೆ ಗೊತ್ತಾ? ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಗಾಜಾ ಪಟ್ಟಿಯಲ್ಲಿ ನಡೆದ ಭೀಕರ ಮಾರಣ ಹೋಮದಲ್ಲಿ ಕನಿಷ್ಠ 75,000ಕ್ಕೂ ಹೆಚ್ಚು ಮುಗ್ಧ ಜನರು ಸಾವನ್ನಪ್ಪಿದ್ದಾರೆ. UK, ಜರ್ಮನಿ, ಫ್ರಾನ್ಸ್ನಂತಹ ದೊಡ್ಡ ದೇಶಗಳು ಈತನನ್ನು ಇಂಟರ್ನ್ಯಾಷನಲ್ ಫರಿಯಾ ಅಂದರೆ ಅಸ್ಪೃಶ್ಯ ಅಂತ ದೂರ ತಳ್ಳಿದ್ದಾವೆ. ಇಲ್ಲಿರುವ ಅಸಲಿ ಲಾಜಿಕ್ ಮತ್ತು ವ್ಯಂಗ್ಯ ನೋಡಿ. ಇಡೀ ಜಗತ್ತೇ ಚೀತು ಅಂತ ಉಗುಳ್ತಾ ಇರುವ ಮಕ್ಕಳ ರಕ್ತ ಕುಡಿದಿರುವ ಕಟುಕನೊಬ್ಬನನ್ನು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಿ ಹೋಗಿ ಅಪ್ಕೊಳ್ತಾರೆ. ಒಬ್ಬ ರಕ್ತ ಪಿಪಾಸು ವಾರ್ ಕ್ರಿಮಿನಲ್ನನ್ನು ನಗ್ನಗ್ತಾ ತಬ್ಬಿಕೊಳ್ಳೋದು ಕೇವಲ ಸ್ನೇಹ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಅಪರಾಧಿಯೊಬ್ಬರ ಜೊತೆ ಕೈ ಜೋಡಿಸಿ ಆತನ ಕೃತ್ಯಗಳನ್ನು ಸಂಭ್ರಮಿಸೋದು ಪರೋಕ್ಷವಾಗಿ ಆ ಕ್ರಿಮಿನಲ್ ಕೃತ್ಯಗಳಿಗೆ ನಮ್ಮ ಮೂಕ ಸಮ್ಮತಿಯನ್ನು ಸೂಚಿಸಿದಂತಾಗುತ್ತೆ. ಅಂದರೆ ನೈತಿಕವಾಗಿ ನಾವು ಕೂಡ ಆ ಅಪರಾಧದ ಪಾಲುದಾರರಾದಂತೆ ಲೆಕ್ಕ. ಪಾಪ ನೇತನ್ಯಾಹುಗೆ ಈಗ ಜಗತ್ತಿನಲ್ಲಿ ಯಾರೊಬ್ಬರೂ ವೇದಿಕೆ ಹಂಚ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸ್ವಂತ ದೇಶದಲ್ಲೇ ಭ್ರಷ್ಟಾಚಾರ, ಪಾತಾಳಕ್ಕೆ ಕುಸಿದಿರೋ ಆರ್ಥಿಕತೆ ಮತ್ತು ಅಕ್ಟೋಬರ್ 7ರ ಇಂಟೆಲಿಜೆನ್ಸ್ ಫೇಲ್ಯೂರ್ನಿಂದ ಆತನ ಕುರ್ಚಿಯ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇಂತಹ ಟೆನ್ಷನ್ನಲ್ಲಿ ನಮ್ಮವರ ಈ ಟ್ರಿಪ್ಪು ಆತನಿಗೆ ಅಕ್ಷರಶಃ ಆಕ್ಸಿಜನ್ ಸಿಲಿಂಡರ್ ಒದಗಿಸಿ ಕೊಟ್ಟಿದೆ. ನೋಡಿ, ಜಗತ್ತು ನಮ್ಮ ವಿರುದ್ಧ ಇದ್ರೂ ಇಂಡಿಯಾ ನಮ್ಮ ಜೊತೆಗಿದೆ ಅಂತ ಬಿಲ್ಡಪ್ ಕೊಡೋದಕ್ಕೆ ಈ PR ಸ್ಟಂಟು ಭರ್ಜರಿಯಾಗಿ ವರ್ಕೌಟ್ ಆಗಿದೆ. ನೇತನ್ಯಾಹುಗೆ ಆಕ್ಸಿಜನ್ ಏನೋ ಸಿಕ್ತು ಸರಿ, ಆದರೆ ನಮಗೇನು ಲಾಭ ಸ್ವಾಮಿ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಸಿಗೋದು ರಕ್ತಸಿಕ್ತ ಶಸ್ತ್ರಾಸ್ತ್ರಗಳ ಬಿಸ್ನೆಸ್ಸು. 2020ರಿಂದ 2024ರ ಅವಧಿಯಲ್ಲಿ ಇಸ್ರೇಲ್ ದೇಶ ತನ್ನ ದೇಶದಿಂದ ರಫ್ತು ಮಾಡಿರುವ ಒಟ್ಟು ಶಸ್ತ್ರಾಸ್ತ್ರಗಳಲ್ಲಿ ಬರೋಬ್ಬರಿ 24% ಕೇವಲ ಭಾರತಕ್ಕೆ ಮಾತ್ರ ಬಂದಿದೆ. ಇದರ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ $20 ಬಿಲಿಯನ್. ನಮ್ಮ ರಕ್ಷಣಾ ವ್ಯವಸ್ಥೆಯ ಪ್ರತಿಯೊಂದು ಹಂತದಲ್ಲೂ ಇಸ್ರೇಲಿ ಬ್ರೈನು ಕೆಲಸ ಮಾಡ್ತಾ ಇದೆ. ಸಾಮಾನ್ಯ ಬಾಂಬ್ಗಳನ್ನು ಸ್ಟಾರ್ಟ್ ಮಾಡುವ ಸ್ಪೈಸ್ ಕಿಟ್ಗಳು, ಬಂಕರ್ ಹೊಡೆಯುವ ರ್ಯಾಂಪೇಜ್ ಕ್ಷಿಪಣಿಗಳು, ಶತ್ರುಗಳ ರೇಡರ್ಗೆ ಗುದ್ದಿ ಸಾಯುವ ಆತ್ಮಾಹುತಿ ಹರೋಪ್ ಡ್ರೋನ್ಗಳು ಮತ್ತು ಫಾಲ್ಕನ್ ಅವಾಕ್ಸು ಇವೆಲ್ಲ ನಮ್ಮ ಸೇನೆಯ ಒಳಗೆ ಹೊಕ್ಕಿದ್ದಾವೆ. ಇಲ್ಲಿ ಪ್ರಶ್ನೆ ಇಷ್ಟೇ, ಬೇರೊಂದು ದೇಶದ ಟೆಕ್ನಾಲಜಿ ಮೇಲೆ ಈ ಮಟ್ಟದ ಡಿಪೆಂಡೆನ್ಸಿ ಇಟ್ಕೊಂಡ್ರೆ ಭವಿಷ್ಯದಲ್ಲಿ ನಮ್ಮ ಕಾರ್ಯಾಚರಣೆ ಸ್ವಾಯತ್ತತೆ ಏನಾಗಬೇಕು? ಅಂದರೆ ನಮ್ಮದು ಅಂತ ಏನು ಉಳ್ಕೊಳ್ತದೆ? ನೋಡಿ, ಭಾರತ ಇಸ್ರೇಲ್ ಸಂಬಂಧವನ್ನು ಕೇವಲ ದೇಶ ಪ್ರೇಮದ ಅನ್ನೋ ಗ್ಲಾಸ್ ಹಾಕ್ಕೊಂಡು ನೋಡಿದರೆ ನಮಗಿಂತ ದಡ್ಡರು ಬೇರೆ ಯಾರೂ ಇಲ್ಲ. ಈ ಇಡೀ ಎಪಿಸೋಡ್ನಲ್ಲಿರೋ ಅತಿ ದೊಡ್ಡ ಕಾರ್ಪೊರೇಟ್ ಆ್ಯಂಗಲ್ನ ಕೇಂದ್ರ ಬಿಂದುವೇ ಅದಾನಿ ಗ್ರೂಪು. ಎರಡೂ ದೇಶಗಳ ನಡುವೆ ಯಾವುದೇ ಒಪ್ಪಂದ ನೋಡಿದ್ರೂ ಅಲ್ಲಿ ಒಂದೇ ಒಂದು ಹೆಸರು ಪದೇ ಯಾಕೆ ಮುನ್ನೆಲೆಗೆ ಬರುತ್ತೆ? ಇದು ಕಾಕತಾಳೀಯವೋ ಅಥವಾ ಪಕ್ಕಾ ಕ್ರೋನಿ ಕ್ಯಾಪಿಟಲಿಸಮ್ನ ಪರಮಾವಧಿಯೋ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಹೈಪಾಪೋರ್ಟು ಇಸ್ರೇಲ್ನ ಅತಿ ದೊಡ್ಡ ವಾಣಿಜ್ಯ ಬಂದರು ಇದು. ಇದರಲ್ಲಿ ಅದಾನಿ ಸಮೂಹಕ್ಕೆ ಬರೋಬ್ಬರಿ 70% ಪಾಲುದಾರಿಕೆ ಸಿಕ್ಕಿದೆ. ಹರ್ಮ್ಸ್ 900 ಡ್ರೋನ್ಗಳು ಅಂದರೆ ಗಾಜಾದಲ್ಲಿ ಸಾವಿರಾರು ಮುಗ್ಧರ ಮೇಲೆ ಬಾಂಬ್ ಹಾಕೋದಕ್ಕೆ ಬಳಸ್ತಾ ಇರುವ ಈ ಕಿಲ್ಲರ್ ಡ್ರೋನ್ಗಳನ್ನು ಭಾರತದ ಹೈದರಾಬಾದ್ನಲ್ಲಿ ಅದಾನಿ ಎಲ್ಬಿಟ್ ಜಾಯಿಂಟ್ ವೆಂಚರ್ ಮೂಲಕ ಉತ್ಪಾದನೆ ಮಾಡಲಾಗ್ತಾ ಇದೆ. ಮತ್ತು ಇದರ ಜೊತೆಗೆ ಲಘು ಮೆಷಿನ್ ಗನ್ಗಳ ಕೋಟ್ಯಾಂತರ ರೂಪಾಯಿ ಗುತ್ತಿಗೆ ಕೂಡ ಇವರದ್ದೇ ಪಾಲಿದೆ. ಇಲ್ಲೊಂದು ಐರನಿ ಇದೆ ನೋಡಿ. ಭಾರತ ಸರ್ಕಾರ ಅದಾನಿಯನ್ನು ರಕ್ಷಣೆ ಮಾಡೋದಕ್ಕೆ ಇಸ್ರೇಲ್ ಜೊತೆ ಡೀಲ್ ಮಾಡ್ತಾ ಇರುವಾಗಲೇ ಅಮೇರಿಕಾದಲ್ಲಿ ಇವ್ರ ಮೇಲೆ ತನಿಖೆಗಳು ನಡೀತಾ ಇದ್ದಾವೆ. ಆ ತನಿಖೆಗಳ ಎಫೆಕ್ಟ್ನಿಂದಾಗಿ ಅಮೇರಿಕಾ ನಮ್ಮ ಸೌರ ಉತ್ಪನ್ನಗಳ ಮೇಲೆ ಭಾರಿ ಫೈನ್ ಆಗ್ತಾ ಇದೆ. ಅಂದರೆ
ಒಬ್ಬ ಖಾಸಗಿ ಕುಲದ ವ್ಯವಹಾರಕ್ಕಾಗಿ ಇಡೀ ದೇಶದ ವಿದೇಶಾಂಗ ನೀತಿಯನ್ನೇ ಬಲಿ ಕೊಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಮೂಡ್ತವೆ. ರಕ್ಷಣಾ ಒಪ್ಪಂದಗಳ ಜೊತೆಗೆ ಭೌಗೋಳಿಕ ರಾಜಕೀಯದ ಹೊಸ ಆಟ ಶುರುವಾಗಿದೆ. ನೇತನ್ಯಾಹು ಹೆಕ್ಸಾಗೋನಲ್ ಅಲಯನ್ಸ್ ಅನ್ನೋ ಹೊಸ ಮಿನಿ ನ್ಯಾಟೋ ಕಟ್ಟೋದಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಭಾರತ, ಇಸ್ರೇಲು, ಗ್ರೀಸು, ಸೈಪ್ರಸ್ ಸೇರಿ ಒಂದು ಗ್ಯಾಂಗ್ ಮಾಡ್ತಾ ಇದ್ದಾರೆ. ಯಾವಾಗಲೂ ನಾವು ಯಾರ ಗುಂಪಿಗೂ ಸೇರೋದಿಲ್ಲ, ನಾವು ನ್ಯೂಟ್ರಲ್ ಅಂತ ಕಾಲರ್ ಹೆಗರಿಸ್ತಾ ಇದ್ದ ಭಾರತ ಈಗ ಈ ಗ್ಯಾಂಗ್ ಸೇರೋದ್ರಿಂದ ಅರಬ್ ರಾಷ್ಟ್ರಗಳ ಜೊತೆಗಿನ ನಮ್ಮ ರಿಲೇಷನ್ ಹಾಳಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಆಚೆಗೆ ಈ ಫ್ರೆಂಡ್ಶಿಪ್ಪು ಪಕ್ಕಾ ಮೈಂಡ್ ಸೆಟ್ ಮ್ಯಾಚಿಂಗು. ಭಾರತದ ಆಡಳಿತಾರೂಢ ಬಿಜೆಪಿಯ ಹಿಂದುತ್ವ ಸಿದ್ಧಾಂತಕ್ಕೂ ಮತ್ತು ಇಸ್ರೇಲ್ನ ಜಿಯೋನಿಸಮ್ ಸಿದ್ಧಾಂತಕ್ಕೂ ಭಯಾನಕ ಸಾಮ್ಯತೆಗಳಿದ್ದಾವೆ. ಅಲ್ಪಸಂಖ್ಯಾತರನ್ನು ಶಾಶ್ವತ ಶಂಕಿತರಂತೆ ಕಂಟ್ರೋಲ್ ಮಾಡುವ ಇಸ್ರೇಲ್ ಮಾಡೆಲ್ಲು ನಮ್ಮ ಬಲಪಂಥೀಯರಿಗೆ ಒಂದು ಐಡಿಯಲ್ ವರ್ಕಿಂಗ್ ಪ್ರೋಟೋಟೈಪ್ ಆಗಿದೆ. ಕಾಶ್ಮೀರದಲ್ಲಿ ಪ್ರಯೋಗ ಮಾಡ್ತಾ ಇರುವ ಭದ್ರತಾ ತಂತ್ರಗಳು ಇಸ್ರೇಲ್ನ ಗಾಜಾ ಪ್ಲೇಬುಕ್ನ ಕಾಪಿ ಪೇಸ್ಟ್ ಅಂತ ಜಾಗತಿಕ ಮಾಧ್ಯಮಗಳು ಉಗಿತಾ ಇದ್ದಾವೆ. ಮತ್ತೊಂದು ಭಯಾನಕ ವಿಚಾರ ಏನಂದರೆ ಪೆಗಾಸಸ್. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿ ಮಾಡಿದಂತೆ ನಮ್ಮದೇ ಪತ್ರಕರ್ತರು ವಿರೋಧ ಪಕ್ಷದವರ ಮೇಲೆ ಗೂಢಾಚಾರಿಕೆ ಮಾಡೋದಕ್ಕೆ ಈ ಟೆಕ್ನಾಲಜಿಯನ್ನು ಬಳಸಲಾಗಿತ್ತು. ಈಗ ಮೋದಿಯವರ ಈ ಟ್ರಿಪ್ನಲ್ಲಿ ಒಳಗೊಳಗೆ ಪೆಗಾಸಸ್ 2ರ ಡೀಲ್ ನಡೀತಾ ಇದೆಯಾ ಅನ್ನೋದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಸ್ನೇಹಿತರೆ, ನಾವು ಜಾಗತಿಕವಾಗಿ ಕಳ್ಕೊಳ್ತಾ ಇರೋದು ನಮ್ಮ ನೈತಿಕತೆಯ ತೂಕವನ್ನು. ಒಮ್ಮೆ ಇತಿಹಾಸ ತಿರುಗಿ ನೋಡಿ. 1988ರಲ್ಲಿ ಪ್ಯಾಲೆಸ್ತೀನನ್ನು ಒಂದು ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿದ ಮೊಟ್ಟ ಮೊದಲ ಅರಬೇತರ ರಾಷ್ಟ್ರ ಭಾರತ ಆಗಿತ್ತು. ಆದರೆ ಈಗ ಗಾಜಾದಲ್ಲಿ 75,000ಕ್ಕಿಂತಲೂ ಹೆಚ್ಚಿನ ಜನರ ರಕ್ತದೋಕಳು ಹರಿತಾ ಇದ್ರೂ ವಿಶ್ವಸಂಸ್ಥೆಯಲ್ಲಿ ಕದನ ವಿರಾಮಕ್ಕೆ ವೋಟ್ ಮಾಡುವಾಗ ಭಾರತ ಬಾಲ ಮುದ್ರಕೊಂಡು ದೂರ ಉಳಿತದೆ. ಇದು ಪಕ್ಕಾ ಗಂದಾ ಹೈ ಪರ್ ದಂದಾ ಹೈ ಆಟಿಟ್ಯೂಡು. ಇಸ್ರೇಲ್ ಮಾಡ್ತಿರೋದು ಪಾಪದ ಕೆಲಸ ಅಂತ ಗೊತ್ತಿದ್ರೂ $1 ಬಿಲಿಯನ್ ಶಸ್ತ್ರಾಸ್ತ್ರಗಳು ಮತ್ತು ಅದಾನಿ ಬಾಸ್ನ ಲಾಭಕ್ಕಾಗಿ ಭಾರತ ಕಣ್ಣು ಕಿವಿ ಮುಚ್ಕೊಂಡು ಕುಳಿತುಕೊಂಡಿದೆ. ಮೋದಿಯವರ ಇಸ್ರೇಲ್ ಟ್ರಿಪ್ಪು ಒಂದು ದೊಡ್ಡ ರಾಜತಾಂತ್ರಿಕ ಶರಣಾಗತಿ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ನಡುವೆ ಒಂದು ಥಾಟ್ ಲೀಡರ್ ಆಗಿದ್ದ ಭಾರತ ಈಗ ಅಮೆರಿಕ ಇಸ್ರೇಲ್ ಪ್ರಭಾವ ವಲಯದ ಕೇವಲ ಒಂದು ಸಣ್ಣ ಪೆಟೆಲ್ ಆಗಿ ತನ್ನ ಸ್ವತಂತ್ರ ಧ್ವನಿಯನ್ನು ಕಳ್ಕೊಳ್ತಾ ಇದೆ. ಅರಬ್ ರಾಷ್ಟ್ರಗಳಲ್ಲಿ ಬೆವರು ಸುರಿಸಿ ಕೆಲಸ ಮಾಡ್ತಿರೋ ನಮ್ಮ ಲಕ್ಷಾಂತರ ಯುವ ಜನರ ಉದ್ಯೋಗ ಭದ್ರತೆಯನ್ನು ಪಣಕ್ಕಿಟ್ಟು ಈ ಅತಿಯಾದ ಇಸ್ರೇಲ್ ಪರ ನಿಲುವು ತೆಗೆದುಕೊಳ್ಳಲಾಗ್ತಾ ಇದೆ. ಕೇವಲ ವ್ಯಾಪಾರ ಮತ್ತು ಶಸ್ತ್ರಾಸ್ತ್ರಗಳ ಅಮಲಿನಲ್ಲಿ ವಾರ್ ಕ್ರಿಮಿನಲ್ ಜೊತೆಗೆ ಕಟ್ಕೊಳ್ತಾ ಇರುವ ಈ ಟಾಕ್ಸಿಕ್ ರಿಲೇಷನ್ಶಿಪ್ಪು ದೀರ್ಘಾವಧಿಯಲ್ಲಿ ಭಾರತದ ಮರ್ಯಾದೆಯನ್ನು ಮಾತ್ರ ಅಲ್ಲ, ದೇಶದ ಭವಿಷ್ಯವನ್ನೇ ಬಲಿ ತೆಗೆದುಕೊಳ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.